ಹೆಂಗ್ ಬಂತು? ನಮ್ಮಪ್ಪ ಸಂಪಾದನೆ ಮಾಡಿದ್ದು. ಯಾರು? ನಮ್ಮಪ್ಪ ಸಂಪಾದನೆ ಮಾಡಿ. ಯಾರು ನಿಮ್ಮಪ್ಪ? ಏಸಪ್ಪ. ಹೆಂಗೆ? ತನ್ನ ರಕ್ತ, ತನ್ನ ಜೀವ, ತನ್ನ ಪ್ರಾಣ ಇಟ್ಟು ಸಂಪಾದನೆ ಮಾಡಿದ ಆ ಮಹಿಮೆ ಆತ್ಮಸ್ವರೂಪವಾಗಿ ಎಲ್ಲಿದ್ದಾರೆ? ನನ್ನೊಳಗಿದ್ದಾರೆ. ಈಗ ಆ ರಿಚಸ್ ಎಲ್ಲಿದೆ? ಒಳಗಡೆ ಇದೆ. ಈಗ ನೀನು ಯಾವ ಮೈಂಡಲ್ಲಿ ವಾಕ್ ಆಗಬೇಕು? ಹಲ್ಲೆಲೂಯಾ. ಮೈಂಡ್ ಎಲ್ಲಿ? ಗ್ಲೋರಿ ಮೈಂಡಲ್ಲಿ ವಾಕ್ ಮಾಡಬೇಕು ನೀನು. ಹಲ್ಲೆಲೂಯಾ. ಯಾವ ಮೈಂಡು? ಗ್ಲೋರಿ ಮೈಂಡು. ಎಲ್ಲರೂ ಹೇಳಿ, ಯಾವ ಮೈಂಡು? ಗ್ಲೋರಿ ಮೈಂಡು. ಇಲ್ಲಿ ನೀನು ನಾನೇನು ಭಿಕ್ಷುಕನಾಗಿತ್ಯ ಅಮ್ಮ ಹಂಗೆ. ಯಾರ ಸಮಸ್ಯೆ ಬಂದ್ರೆ ಏನ್ಬೇಕು? ಏಸುವಿನ ನಾಮ ಹೋಗಾಚ ಅಣ್ಣ ಬಾ. ನಾನು ಯಾರೋ ಗೊತ್ತಿರ್ಬೇಕು. ಗೊತ್ತಾ? ಇದು ಗೊತ್ತಿಲ್ಲ, ಅದಕ್ಕೆ ನಿಂಗೆ ಗತ್ತು ಬರೋಕಿಲ್ಲ. ಅದಕ್ಕೆ ನಿಂಗೆ ಕತ್ತು ಹಿಂಗೋಗೋದು. ಇದು ಗೊತ್ತಿದ್ರದೇನೆ ಕತ್ತು ಮೇಲೆ ಬರುತ್ತೆ. ಈ ಕನ್ನಡ ಅರ್ಥ ಆಗುತ್ತೆ. ನಾನು ಕನ್ನಡದಲ್ಲೇ ಮಾತಾಡ್ತಿದ್ದೀನಿ. ಹಲ್ಲೆಲೂಯಾ. ನಿನ್ನ ಸಮಸ್ಯೆ ಏನೇ ಆಗಿರಲಿ ಅದನ್ನ ನೋಡಿ ಮಾತಾಡು. ಆ ಸಾಲ ನೋಡಿ ಮಾತಾಡು. ಆ ಎಲಡಿಕೆ ನೋಡಿ ಮಾತಾಡು. ಆ 60, 30, 40, 80, 120 ನೋಡಿ ಮಾತಾಡು. ಯೇಸುವಿನ ನಾಮದಲ್ಲಿ ಬಿಡ. ಹಲ್ಲೆಲೂಯಾ. ಮಾಡ್ತೀರಾ ಇಲ್ವಾ? ಹಲ್ಲೆಲೂಯಾ. ಹಾಗಾದ್ರೆ ಮಹಿಮೆ ನಂಬಿದರೆ ದೇವರ ಮಹಿಮೆ ಕಾಣ್ತೀಯ. ಮಹಿಮೆ ಎಲ್ಲಿದೆ? ಎಲ್ಲಿದೆ? ಆಯ್ತಾ? ಈಗ ಕ್ಲಿಯರಾ? ಎಷ್ಟು ಜನ ಮಹಿಮೆ ನಮ್ಮ ಮೇಲಿದೆ? ನೀವು ಯಾರು? ಗುಡಾರ ಹೋಗ್ರಿ. ಆಮೇನ್. ನಿಮ್ಮ ಜೀವನ ಬದಲಾಗೋಯ್ತು. ಈ ನಂಬಿಕೆಯಲ್ಲಿ ಹೋಗ್ರಿ. ನಿಮ್ಮ ಸಮಸ್ಯೆ ನೋಡಿ ಮಾತನಾಡ್ರಿ. ಹಲ್ಲೆಲೂಯಾ. ಕರ್ತನು ನಮ್ಮ ಪಕ್ಷದಲ್ಲಿ ಇರುವಾಗ, ಕರ್ತನು ನಮ್ಮೊಳಗಿರುವಾಗ, ಹಲ್ಲೆಲೂಯಾ, ಮಹಿಮೆ ನಮ್ಮೊಳಗಿರುವಾಗ ನಮ್ಮನ್ನು ಎದುರಿಸುವವರು ನೀವೇನಂತೀರ? ಅಲ್ಲಾಡ್ಸಿ ಹಿಂಗೆ ಎಲ್ಲ ಅಲ್ಗಾಡ್ಕೊಂಡು ಹೋಗುತ್ತೆ. ನೀನು ಹಿಂಗಂದ್ರೆ ನೀ ಡಮ್ ಕೇಸು ಹೋಗ್ಬಿಡ್ತೀಯ. ಹಲ್ಲೆಲೂಯಾ. ನಿನಗೆ ವಿಶ್ವಾಸ ಇರಲಿ. ನಂಬಿದರೆ ದೇವರ ಮಹಿಮೆಯನ್ನು ನೀನು ಕಾಣ್ತೀಯ. ಹಲ್ಲೆಲೂಯಾ. ಹಮೆ. ಇನ್ನು ಜೋರಾಗಿ ಕರಗಳಂತ ಅದು ಬಂದಿತ್ತು. ಹಾಗಾಗಿ ಒಂದು ಕೆಲಸ ಮಾಡ್ರಿ. ವಿ ಇನ್ಹೆರಿಟೆಡ್ ಇಸ್ ಗ್ಲೋರಿ. ಅಲ್ಲಿಂದ ಬಂದಿರತಕ್ಕಂಥದ್ದು ದ ಗ್ಲೋರಿ ವಾಸ್. ಆ ಗ್ಲೋರಿ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಡೆಪಾಸಿಟ್ ಆಗಿದೆ. ಕನ್ನಡದಲ್ಲಿ ಇನ್ನೂ ಶುದ್ಧ ಕನ್ನಡ, ಆ ಮಹಿಮೆ ನಮ್ಮಲ್ಲಿ ಠೇವಣಿ ಆಗಿದೆ. ಫಿಕ್ಸ್ಡ್ ಡೆಪಾಸಿಟ್. ಈಗ ಯೇಸು ಸ್ವಾಮಿ ತನ್ನ ರಕ್ತದಿಂದ, ತನ್ನ ಪಾಡುಗಳಿಂದ, ತನ್ನ ಪುನರುತ್ಥಾನದಿಂದ ಆ ಮಹಿಮೆಯನ್ನ ನಮ್ಮಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿಬಿಟ್ಟಿದ್ದಾರೆ. ಇದು ಏನೇನ್ರಿ ಕಲಿತೀರಾ? ಗ್ಲೋರಿ ಇಸ್ ಡೆಪಾಸಿಟ್. ನಿನ್ನಲ್ಲಿ ಠೇವಣಿಯಾಗಿದೆ. ಪಕ್ಕದಲ್ಲಿ ನಿನ್ನಲ್ಲಿ ಠೇವಣಿ ಇಟ್ಟಿದ್ದಾರೆ. ಎಲ್ಲಿದೆ? ನನ್ನೊಳಗಿದೆ. ಹೇಳಿ, ನನ್ನೊಳಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ನಿಮ್ಮಲ್ಲಿ ಡೆಪಾಸಿಟ್ ಆಗಿದೆ. ಹಲ್ಲೆಲೂಯಾ. ಆ ಮಹಿಮೆ ನನ್ನಲ್ಲಿದೆ. ನಾನು ಅದನ್ನ ಹೊಂದ್ಕೊಂಡಿದ್ದೀನಿ. ಈಗ ಹೊಂದ್ಕೊಂಡಿರ್ತಕ್ಕಂಥ ನೀನು ನಡಿಬೇಕಾದ್ರೆ ಹೆಂಗ್ ನಡಿಬೇಕು? ಗ್ಲೋರಿ ಮೈಂಡೆಡ್, ಪವರ್ ಮೈಂಡೆಡ್. ಏನ್ರಿ ನೀವು? ಹೋಗ್ರಿ. ಏನು? ಮಹಿಮೆಯ ಮೈಂಡ್, ಮನಸ್ಸು. ಅದು ಬೇಡ, ಕನ್ನಡ ಎಲ್ಲ ಆ ಕಡೆ ಇಟ್ಬಿಡೋಣ. ಯಾವ ಮೈಂಡು? ಮನಿ ಮೈಂಡ್ ಅಲ್ಲ, ಮಹಿಮೆ ಮೈಂಡು. ನಾವು ನಡೆಯೋದು ಯಾವ ಹೇಳಿ? ಮನಿ ಮೈಂಡು. ಮನಿ ಮೈಂಡಿಂದ ಮಹಿಮೆ ಮೈಂಡಿಗೆ ಬನ್ರಿ. ಆಗ ಮನಿ ನಿಮ್ಮಿಂದ ಬರುತ್ತೆ. ಅಂಡರ್ಸ್ಟ್ಯಾಂಡ್ ದಿಸ್. ಕಮ್ ಇನ್ ಟು ಗ್ಲೋರಿ ಮೈಂಡೆಡ್. ಯುವರ್ ಲೈಫ್ ವಿಲ್ ಬಿ ಗ್ಲೋರಿಫೈಡ್. ಕಮ್ ಆನ್, ಸೇ ಇಟ್. ಹಲ್ಲೆಲೂಯಾ. ಮನಿ ಮೈಂಡಿಂದ ಗ್ಲೋರಿ ಮೈಂಡಿಗೆ ಬನ್ರಿ. ಈಗ ಗ್ಲೋರಿ ಎಲ್ಲಿದೆ? ಠೇವಣಿ ಎಲ್ಲಿದೆ? ಈ ಬ್ಯಾಂಕಲ್ಲಿ ಏನಿದೆ? 10 ಕೋಟಿ ಇದೆ. 10 ಕೋಟಿ ಇರ್ಬೇಕಾದ್ರೆ ಹೆಂಗ್ ನಡೀತೀಯ? ನನ್ನ ಮಗನ ಯಾರೋ ರೀ. ಕ್ರೈಸ್ತರ ಜೀವಿತ ಹೆಂಗ್ರಿ? ಇದನ್ನ ಬಿಟ್ಬಿಟ್ಟು ಅಮ್ಮ ತಾಯೇ, ಇದನ್ನ ತಿಳ್ಕೊಂಡಿಲ್ಲ. ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೆ
ಫ್ಲೈ. ಮಹಿಮೆ ಎಲ್ಲಿದೆ? ಇಲ್ಲಿದೆ. ಗುಡಾರ ಯಾರು? ನಾನು. ಬಿಡಾರ ಯಾರು? ನಾನು. ಮಹಿಮೆ ಯಾರು? ಯೇಸು. ಅದು ಯಾವ ಸೊತ್ತು? ನಮ್ಮ ಅಪ್ಪನ ಸೊತ್ತು. ಎಲ್ಲಿ ಒಳಗಿದೆ? ಒಳಗೆ ಡೆಪಾಸಿಟ್ ಆಗಿದೆ. ನಡಿ ನೀನು. ಎಲ್ಲ ನೀನು ಹೇಳ್ದಂಗೆ ಕೇಳಬೇಕು. ಆ ಮನುಷ್ಯನ ಇರಲಿ, ಪ್ರಾಣಿನ ಇರಲಿ, ಯಾವನೇ ಇರಲಿ. ನಿಮ್ಮಪ್ಪ ಯಾರು? ಹಲ್ಲೆಲೂಯಾ. ಭೂಮಿ ಯಾರ್ದು? ಆಕಾಶ ಯಾರ್ದು? ನೀರು ಯಾರ್ದು? ಸರ್ವಶಕ್ತ ಸಾರ್ವಭೌಮ. ನೀನು ಯಾರು? ಅವ್ರ ಮಗ. ಆಗ ನೀನು ಹೇಳ್ದಂಗೆ ಎಲ್ಲ ನಡಿಬೇಕು. ಈ ಅರಿವು, ಈ ಪ್ರಜ್ಞೆ, ಈ ಕಣ್ಣು ನಿಮಗೆ ತೆರೆದು ಬಿಟ್ರೆ ಇವತ್ತು ಹೊರಗೆ ಹೋಗ್ಬೇಕಾರೆ ಹೆಂಗಿರ್ಬೇಕು ಗೊತ್ತಾ? ನೀನು ಹೆಂಗಿರ್ಬೇಕು? ಎದೆ ಹೆಂಗಿರ್ಬೇಕು? ಡೆಪಾಸಿಟೆಡ್. ಇಲ್ಲಿ ಡೆಪಾಸಿಟೆಡ್. ಎಲ್ಲ ಏನು ಡೆಪಾಸಿಟ್ ಆಗ್ಬಿಟ್ಟಿದೆ. ಠೇವಣಿ ಇಲ್ಲಿದೆ. ಏನದು? ಮಹಿಮೆ. ಹೇಳೋಣ, ಮಹಿಮೆ. ಈಗ ಮಹಿಮೆ ಹೆಂಗ್ ಕಾರ್ಯ ಮಾಡೋದು ಹೇಳ್ತೀನಿ. ಕೀರ್ತನೆ 63:1-2 ದೇವರೇ, ದೇವರೇ ನೀನೇ ನನ್ನ ದೇವರು. ಎಂತಹ ವಾಕ್ಯ ರೀ. ನಾವೇನು ಓದ್ತೀವಿ? ಕಣ್ಣು ಮುಚ್ಕೊಂಡ್ಬಿಟ್ಟು ದೇವರೇ ನೀನೇ ನನ್ನ ದೇವರು. ಓದು ಮಗ. ದೇವರೇ, ದೇವರೇ ನೀನೇ ನನ್ನ ದೇವರು, ನೀನೇ ನನ್ನ ದೇವರು. ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ, ಶರೀರವು ಕಂದಿ ಹೋಗುತ್ತದೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ದೇವರೇ ನೀ ನನ್ನ ದೇವರು. ಅಲ್ಲ, ಅಲ್ಲಿ ಇನ್ನೊಂದ್ಸತಿ ಓದು ಮಗ. ದೇವರೇ, ದೇವರೇ ನೀನೇ ನನ್ನ ದೇವರು. ಏನ್ ಹೇಳಿದ್ರೆ? ದೇವರೇ ನೀ ನನ್ನ ಬಾಸು. ಹಿಂಗ್ ತರಬೇಕು ಸ್ಟೈಲು. ಹಂಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗತ್ತೆ. ನೀನು ಬೈಬಲ್ ತಗೊಂಬಿಟ್ಟು ದೇವರೇ ನೀನೇ ನನ್ನ ದೇವರು, ಒಣಗಿದೆ ನೀರಲ್ಲಿ ನೀರು ಎಂಬಂತೆ ನನ್ನ ಆತ್ಮವು ನಿನಗಾಗಿ ದಿವಸ ಕಂದಿ ಕಂದಿ ಕುಂದಿ ಕುಂದಿ ಹೋಗ್ತಾ ಇದೆ. ಕಂದಿ ಕುಂದಿ ಕುಂದಿ ಅಲ್ಲ, ಗಂಜಿ ಕುಡ್ಕೊಂಡು ಹೋಗ್ಬಿಡ್ತೇನೆ ನಿನ್ನ ಮಗನೇ ನೀನು. ಅನೇಕ ಕ್ರೈಸ್ತರು ಗಂಜಿ ಕುಡಿಯೋದು ಇದಕ್ಕೆ. ನಾನು ಗಂಜಿ ಕುಡಿಲಿಕ್ಕೆ ಕೊಟ್ಟಿಲ್ಲ, ಮಟನ್ ಬಿರಿಯಾನಿ ಚಿಕನ್ ತಿನ್ಲಿಕ್ಕೆ ಕೊಟ್ಟಿದ್ದೆ. ಯಾವಾಗ ಈ ಮಹಿಮೆನ ಅರ್ಥ ಮಾಡ್ಕೊಂಡು ನನ್ನಲ್ಲಿ ಒಳಗೆ ಮಹಿಮೆ ಇದೆ. ಏನಂತ? ದೇವರೇ ನೀನು ನನ್ನ ದೇವರು, ನನ್ನ ಬಾಸ್ ನೀನು, ನನ್ನ ಕಿಂಗ್ ನೀನು, ನನ್ನ ಒಡೆಯ ನೀನು, ನಮ್ಮ ಅಪ್ಪ ನೀನು. ಅಲ್ಲ, ಹಂಗೆ ಬರಬೇಕು. ಹಲ್ಲೆಲೂಯ. ನೀನು ನನ್ನ ಅಪ್ಪ, ನನ್ನ ದೇವ, ಯಜಮಾನ. ಓದಪ್ಪ ಮುಂದೆ. ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನಿಮ್ಮ ಆಸ್ತಿ ಎಲ್ಲ ಎಲ್ಲಿದೆ? ನಿಮ್ಮ ಅಪ್ಪನ ತವ ಇದೆ. ಹಾಗಾದ್ರೆ ನೀನು ಮುಂಜಾನೆ ಏನ್ ಮಾಡ್ಬೇಕು? ಅಪ್ಪನ ತವ ಎದ್ದು ಬರ್ಬೇಕು. ಅಯ್ಯೋ ದೇವರೇ ನೀ ನನ್ನ ದೇವ, ನೀನೇ ನನ್ನ ಕೆಲಸ, ನೀನೇ ನನ್ನ ಆದಾಯ, ನೀನೇ ನನ್ನ ಯಜಮಾನ, ನೀನೇ ನನ್ನ ಇನ್ಕಮ್, ನೀನೇ ನನ್ನ ಸೊತ್ತು, ನೀನೇ ನನ್ನ ಇನ್ಕಮ್. ಸ್ವಾಮಿ ಅಡ್ಬಿದ್ದೆ ಬೆಳಿಗ್ಗೆ. ಯಾವಾಗ? ಬೆಳಿಗ್ಗೆ ಸೂರ್ಯ ಉದಯದಕ್ಕಿಂತ ಮುಂಚಿತವಾಗಿ ಹಡ್ಬಿದ್ದೆ. ಹಡ್ ಬಿದ್ರೆ ನಿನಗೆ ಆಶೀರ್ವಾದ. ಗಿಳಿಗಳ ಚಪ್ಪಳ ಕೆಲಿ 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 ಕುಳು ಕಿಲಿ ಕಿಲಿ ಅನ್ನೋ ಮುಂಚೆ ನೀನು ಅನ್ಬೇಕು ಮೇಲೆ. ಅದಕ್ಕೆ ಅವನು ಹೇಳ್ತಾನೆ, ಓದಪ್ಪ. ದೇವರೇ ದೇವ ನೀನೇ ನನ್ನ ದೇವ, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ಕುತೂಹಲದಿಂದ ಎದುರು ನೋಡುತ್ತೇನೆ. ಆ ದರ್ಶನವನ್ನ ಯಾರನ್ನ? ಆ ಸರ್ವಶಕ್ತನನ್ನ, ಆ ಯಜಮಾನನನ್ನ, ಆ ಪರಲೋಕ ತಂದೆಯನ್ನ. ಆ ಪ್ರತಿ ದಿನಕ್ಕೆ ನಮಗೆ ಬೇಕಾದಂತ ಅಗತ್ಯ ಅಲ್ರಿ. ನೆನ್ನೆ ಇಟ್ಟಿದ್ದ ತಂಗಳು ನೀವು ತಿಂತೀರೇನ್ರಿ? ನೀವು ನಿಮಗೆ ಮಾತ್ರ ಹೊಸ ಹೊಸ ಆದಾಯ ಬೇಕು, ಹೊಸ ಹೊಸ ಇನ್ಕಮ್ ಬೇಕು ಅಲ್ವಾ? ಅದೇ ಥರ ಹೊಸ ದಿನ ಪ್ರತಿದಿನ ಎದ್ದು ಆತನಿಗೆ ಹಟ್ಟು ಬೀಳ್ಬೇಕು. ಹಲ್ಲೆಲೂಯಾ. ಆ ವಾಕ್ಯ ಬಹಳ ಸುಂದರವಾಗಿದೆ. ಓದಪ್ಪ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. ನನ್ನ ಆತ್ಮವು ನಿನಗೋಸ್ಕರ ಆತುರ ಅಂದ್ರೆ ದಾಹ. ಆಮೇಲೆ ದಾಹ ಬಯಸ್ತಾ ಇದೆ. ಏನು? ಆತ್ಮ ದಾಹಗೊಳ್ಳುತ್ತಾ ಇದೆ, ದೇಹ ಬಯಸ್ತಾ ಇದೆ. ಏನನ್ನ?
ಬಿರಿಯಾನಿ ತಿನ್ಬೇಕಂತ ಒಂದು ಬಯಕೆ, ಮೈಸೂರು ಪಾಕ್ ತಿನ್ಬೇಕಂತ ಒಂದು ಬಯಕೆ, 1,00,000 ಬಂದ್ರೆ ಚೆನ್ನಾಗಿರತ್ತ ಅಂತ ಒಂದು ಆಸೆ. ದೇವರನ್ನ ಆರಾಧನೆ ಮಾಡ್ಬೇಕನ್ನೋ ಒಂದು ಆಸೆ ಮೊದಲು ಬರಬೇಕು. ಅದಕ್ಕೆ ದೇವ ನೀನ್ ದೇವ. ಹೇಗೆ ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿ ನೀರಿಗಾಗಿ ಆ ಭೂಮಿ ತವಕಿಸುವಂತೆ. ಈಗೆಲ್ಲ ಬೇಸಿಗೆ ಕಾಲ ನೋಡ್ರಿ, ಏನಾದ್ರು ಬಿರಿಯಾನಿ ತಿನ್ಬಿಡ್ರಿ ಹೇಳ್ತೀನಿ, ಅರ್ಧ ಗಂಟೆಯಲ್ಲಿ ನೀರು ಕೇಳ್ತದೆ, ಬಾಡಿ ಎಲ್ಲ ಕೇಳ್ತದೆ. ಈ ದೇಹ ಹೇಗೆ ದಾಹ ನೀರನ್ನು ಬಯಸ್ತೋ ಹಾಗೆ ಈ ಮನಸ್ಸು ಮತ್ತು ದೇಹ ಎರಡು ಒಂದಾಗಿ ದೇವರನ್ನ ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ನಮ್ಮ ದೇಹ ಏನು ಬಯಸುತ್ತೆ? ಹಲ್ಲೆಲೂಯಾ. ಆದರೆ ದೇವರು ಹೇಳ್ತಾರ, ಆ ದೇವರನ್ನ ಬೆಳಿಗ್ಗೆ ಎದ್ದು ಆತನಿಗೆ ಅಡ್ಡ ಬಿದ್ದರೆ ಎಲ್ಲರೂ ನಿನಗೆ ಅಡ್ಡ ಬೀಳ್ತಾರೆ. ಇಂಗ್ಲೀಷಲ್ಲಿ ಇದನ್ನು ಹೀಗೆ ತಗೊಳ್ಬೋದು, ಈ ಮುಂಜಾನೆ ಪ್ರಾರ್ಥನೆ ಮಾಡುವಾಗ ದೇವರ ಮಹಿಮೆಯನ್ನು ಕಾಣ್ಬೋದು. ದ ಮಾರ್ನಿಂಗ್ ಡಿವೋಷನ್, ಟೇಕ್ ಇಟ್ ಎಸ್ ಇಂಗ್ಲೀಷಲ್ಲಿ ಮಾರ್ನಿಂಗ್ ಡಿವೋಷನ್. ಯಾರು ಮಾರ್ನಿಂಗ್ ಡಿವೋಷನ್ ಮಾಡ್ತಾರೆ ಅವರು ಆ ದಿನವೆಲ್ಲ ಡಿಲೈಟ್ ಆಗಿರ್ತಾರೆ. ಡಿಲೈಟ್ ಅಂದರೆ ಸಂತೋಷವಾಗಿರ್ತಾರೆ. ಅರ್ಥ ಆಗಲಿ ಅಂತ ಇಂಥ ವಾಕ್ಯಗಳನ್ನು ಉಪಯೋಗಿಸ್ತೀನಿ. ಡಿವೋಷನ್ ಡಿಲೈಟ್. ಇನ್ನೊಂದು ಡಿವೋಷನ್ ನಿಮಗೆ ಡಿಫೆನ್ಸ್, ನಿಮ್ಮನ್ನು ಕಾಪಾಡುತ್ತೆ. ಕರಗಳನ್ನು ತಟ್ಟಣ. ಡಿಫೆನ್ಸ್, ಯಾರ ಹೊಡೆಯಕ್ಕೆ ಬರ್ತಿದೆ ಏನಂತಾರೆ? ತಡೀತದೆ, ಡಿಫೆನ್ಸ್. ಅರ್ಥ ಆಯ್ತಾ? ನಿಮ್ಮ ಜೀವನದಲ್ಲಿ, ನಿಮ್ಮ ಬಾಳಿನಲ್ಲಿ ಆ ಪ್ರತಿದಿನ ಒಂದು ಹೊಸ ದಿನಕ್ಕೆ ಕಾಲಿಡುವಾಗ ಮುಂಚೆ ಸೈತಾನ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಬಾಳಿನಲ್ಲಿ ಯಾವುದಾದ್ರು ತೊಂದರೆಗಳನ್ನು ಇಟ್ಟಿದ್ರೆ, ಆಪತ್ತುಗಳು, ವಿಪತ್ತು, ಆಕ್ಸಿಡೆಂಟ್ಗಳು, ಕಷ್ಟ, ನಷ್ಟ, ದುಃಖ ತರ್ತಕ್ಕಂಥ ವಿಷಯಗಳನ್ನು ಸೈತಾನ ಯೋಚನೆ ಮಾಡಿಟ್ಟಿದ್ರೆ, ಮಾರ್ನಿಂಗ್ ಡಿವೋಷನ್ ಇದೆಯಲ್ಲ ಅದನ್ನು ಡಿಫೆನ್ಸ್ ಮಾಡಾಕ್ಬಿಡತ್ತೆ. ಕರಗಳನ್ನ ತಟ್ಟಿಯ. ಇನ್ನೊಂದು ಪಾಯಿಂಟ್, ಇನ್ನೊಂದು ಎಷ್ಟು ಜನ ಹೇಳ್ತೀರಾ? ಈ ಮಾರ್ನಿಂಗ್ ಪ್ರಾರ್ಥನೆ ಇದ್ರೆ, ಆ ಡಿವೋಷನ್ ಇದ್ರೆ ನಿಮ್ಮ ಶತ್ರುನ ಡೆಸ್ಟ್ರಾಯ್ ಮಾಡುತ್ತೆ. ಇಷ್ಟೇನಾ? ಒಂದು ಡಿಲೈಟ್, ಒಂದು ಡಿಫೆನ್ಸ್, ಇನ್ನೊಂದು ಕೈಯಿಂಗನು ಡೆಸ್ಟ್ರಾಯ್. ಇದು ಬರೋದು ಯಾವುದ್ರಲ್ಲಿ? ಡಿವೋಷನ್. ಡಿವೋಷನ್ ಅಂದ್ರೆ ಏನು? ಪ್ರಾರ್ಥನೆ ಇದೆಯಾ? ಅದು ಏನಿರಲ್ಲ. ಎದ್ದ ತಿಂದ, ಅಮ್ಮ ಕಾಪಿ ಆయిందా లేదు. ఇలాంటి ಕೆಲವು ఎద్దోళ్ళಬೇಕಾరమ్మా స్విచ్ ఆన్ చేసినావా? ఏమి నీళ్ళు పోసేకి. నేను చెప్పేది విను. పొద్దున్న 4 గంటలకు లేచి డివోషన్ చేస్తే ನಿಮ್ಮ ಜೀವಿತದಲ್ಲಿ ಜಯ ವಸ್ತದೆ. ಹಾಗಾದ್ರೆ ದಾವೀದ ಹೇಳ್ತಾನೆ ನೋಡ, ಅದನ್ನ ದಾವೀದ 2ನೇ ವಾಕ್ಯದಲ್ಲಿ ಹೇಳ್ತಾನೆ ನೋಡ್ರಿ, 63:2 ದಾವೀದ ಅದನ್ನ ಬಹಳ ಸುಂದರವಾಗಿ ಹೇಳ್ತಾನೆ ನೋಡ್ರಿ. ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನ ಪ್ರಭಾವವನ್ನ ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ತಮಿಳಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, உன்னுடைய வல்லமையும் மகிமையும் நான் கண்டேன். I saw. ನೀನು ಪ್ರಾರ್ಥನೆ ಮಾಡಿದರೆ ನಾನು ಕಂಡೆ ಅಂತ ಹೇಳ್ತಾನೆ. ಹಾಗಾದರೆ ಅವನು ಕಂಡದ್ದನ್ನು ನಾವು ಕಾಣಬಾರ್ದಾ? ಕರ್ತನಲ್ಲಿ ಪ್ರಿಯರೇ, ದಿನ ಬೆಳಿಗ್ಗೆ ಪ್ರಾರ್ಥನೆ ಮಾಡಿರಿ. ನಿಮ್ಮ ಕೆಲಸದಲ್ಲಿ ಒಂದು ಮಹಿಮೆ, ನಿಮ್ಮ ಕುಟುಂಬದಲ್ಲಿ ಮಹಿಮೆ, ಪ್ರತಿಯೊಂದು ಜೀವನದಲ್ಲಿ ಏನೇನು ಇಲ್ಲಿ ತನಕ ನೀವು ಸೋಲ್ಕೊಂಡಿದ್ದೀರಾ, ಇವತ್ತು ಯೇಸುವಿನ ನಾಮದಲ್ಲಿ ಹೇಳ್ತಾನೆ, ಇವತ್ತಿನಿಂದ ನಿಮಗೆ ಜಯ, ಇವತ್ತಿನಿಂದ ನಿಮಗೆ ಜಯ. ಅದನ್ನು ಕೈತಟ್ಟಿ ಸ್ವೀಕರಿಸಿಕೊಳ್ಳಿ. ಓ walk in God mind, walk in God mind. Oh, God is in me, God is in me, Jesus is in me. ನಿನ್ನ ಸಮಸ್ಯೆಯನ್ನು ನೋಡಿ ಮಾತಾಡು. ಆ ಬೆಟ್ಟವನ್ನು ನೋಡಿ ಕಿತ್ತುಕೊಂಡು ಹೋಗಿ ಸಮುದ್ರಕ್ಕೆ ಬೀಳುವಂತೆ ನೀನು ವಿಶ್ವಾಸದಿಂದ ಹೇಳುವುದಾದರೆ ಅದು ನಿನಗೆ ನಡೆಯುತ್ತೆ, 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 ಆಗತ್ತೆ. ವಾಕ್ಯ ಎಲ್ಲಿದೆ? ನಿನ್ನ ಹೃದಯದಲ್ಲಿದೆ. ಮಹಿಮೆ ಎಲ್ಲಿದೆ? ಎಲ್ಲಿದೆ? ಇವತ್ತಿನಿಂದ ನೀನು ಹೆಂಗ್ ಹೋಗ್ಬೇಕು? ಮಹಿಮೆ, ಮಹಿಮೆ, ರೋಡಲ್ಲಿ ಮಹಿಮೆ, ಮಹಿಮೆ, ಯೇಸುವಿನ ನಾಮದಲ್ಲಿ. ಹೋಗ ಆ ಕಡೆ. ಹಲ್ಲೆಲೂಯಾ. ಯಾವ್ದಾರು ಗಾಡಿ ಬ್ರೇಕ್ ಹಾಕಿದ್ರೆ ನಿಲ್ಲೋ, ಯೇಸುವಿನ ನಾಮದಲ್ಲೇ. ಯಾವ ಸಮಸ್ಯೆ ಇರಲಿ, ಯಾವುದನ್ನ ನೋಡ್ರಿ, ಹಾಕಿ ಮಂಡಿ ಕಾಲು ಹಾಕಿ ಪ್ರಾರ್ಥನೆ ಮಾಡ್ರಿ, ಕಿತ್ಕೊಂಡು ಹೋಗ್ತದೆ.
ಅರ್ಥ ಆಯ್ತಾ? ಎಷ್ಟು ಚೆನ್ನಾಗಿ ಅರ್ಥ ಆಯ್ತಾ ಅಂತೀರಾ? ಹಲ್ಲೆಲೂಯಾ. ಒಂದು, ನೀವು ಪ್ರಾರ್ಥನೆ ಮಾಡಿದ್ರೆ ಕಾಣ್ತೀರಾ. ಎರಡು, ಅಪೊಸ್ತಲರು ಆಕ್ಟ್ ಚಾಪ್ಟರ್ 16:25. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ನೋಡಿ, ಅಸ್ಥಿವಾರಗಳು ಕಂಗನ್ರಿ, ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ನೋಡಿ ಹಿಂಗನ್ರಿ, ಕೈ ಕದಗಳೆಲ್ಲ ತೆರೆದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಎಲ್ಲ ಬೇಡಿ, ಅಯ್ಯೋ ಕಟ್ಟು, ಅಯ್ಯೋ ಬಂಧನ, ಅವನು ಹಿಂಗ್ ಮಾಡವನೆ, ಇವನು ಹಂಗ್ ಮಾಡವನೆ, ಅವನು ಹಿಂಗ್ ಮಾಡಿಕ್ಕವನೆ, ಅವನು ಹಿಂಗ್ ಇಕ್ಕವನೆ, ಅವನು ಹೆಂಗ್ ಹಾಕವನೆ, ಎಲ್ಲ ಎಕ್ಬಿಟ್ಟು ಹೋಗತ್ತೆ ಪ್ರಾರ್ಥನೆ ಮಾಡಿದ್ರೆ. ಅರ್ಥ ಆಯ್ತಾ? ಎಷ್ಟು ಚೆನ್ನಾಗಿ ಆಯ್ತು? ಇಂಗ್ಲೀಷಲ್ಲಿ ಹೇಳ್ತೀನಿ ಬನ್ನಿ. ಪ್ರೈಸ್ ಆ್ಯಂಡ್ ಪ್ರೇಯರ್ ಇಸ್ ಈಕ್ವಲ್ ಟು ಗ್ಲೋರಿ. ಹಲ್ಲೆಲೂಯಾ. ಪ್ರೈಸ್ ಎಲ್ಲ ಪ್ರೈಸ್ ಮತ್ತು ನೋಡಿ ಪ್ರೇಯರ್, ಓಕೆ, ಇಸ್ ಈಕ್ವಲ್ ಟು ಗ್ಲೋರಿ. ಸ್ತುತಿ ಮತ್ತು ಪ್ರಾರ್ಥನೆ, ಸ್ತೋತ್ರ ಮತ್ತು ಪ್ರಾರ್ಥನೆ, ನಿಮಗೆ ಇಳಿಯೋದು ಮಹಿಮೆ. ಇವರಿಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ರು, ಏನು ಇಳೀತು? ಮಹಿಮೆ ಇಳೀತು. ಮಹಿಮೆ ಇಳಿದು ಏನಾಯ್ತು? ಅಸ್ಥಿವಾರಗಳು ರೀ. ಏನ್ರಿ ಅವನು ಎಷ್ಟು ಮಾಡಿದ್ರು ಅಲ್ಲಾಡೋಕೆ ಇಲ್ಲ. ಅವನ ಮೇಲೆ ಬಂಡೆ ಹಂಗಿದ್ದಾನೆ. ಮೊಂಡಿ ಕಾಲು ಹಾಕಿ ಸ್ತುತಿ ಪದ ಆಡು. ಯಾವ ಬಂಡೆ ನೋಡ್ಬಿಡೋಣ. ಒಂದು ಹಲ್ಲೆಲೂಯಾ. ನೆಕ್ಸ್ಟ್, ಅಸ್ಥಿವಾರಗಳು ಕದಲಿತು. ಆಮೇಲೆ ಅದೇ ಕ್ಷಣದಲ್ಲಿ ಬಾಗಿಲು ತೆರೆಯಿತು. ಕೈಂಗನ್ರಿ, ಬಾಗಿಲು. ನಿಮ್ಮ ಜೀವನದಲ್ಲಿ ಯಾವ ಬಾಗಿಲು ಮುಚ್ಚಿದೆ? ಬಿಸ್ನೆಸ್ಸು, ಸೇವೆ, ಯಾವ ಬಾಗಿಲು ಮುಚ್ಚಿದೆ? ಅದು ತೆರಿಬೇಕಾ? ಸ್ತೋತ್ರ ಮಾಡು. ರೈಟ್. ನೆಕ್ಸ್ಟ್, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಬೇಡಿಗಳು, ಬಂಧನ, ಕಟ್ಟು, ಬಂಧನ. ನಿನಗೆ ಆ ಕಟ್ಟಿದೆ, ನಿನಗೆ ಈ ಕಟ್ಟಿದೆ, ನಿನಗೆ ಅವ್ರು ಇವ್ರು ಮಾಡವ್ರೆ, ಅದು ಮಾಡವ್ರೆ, ಇದು ಮಾಡವ್ರೆ. ಒಂದು ಮಾತು ಹೇಳಲ್ಲ, ನೀವು ಚೆನ್ನಾಗಿ ಸ್ತೋತ್ರ ಮಾಡಿ ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಕಟ್. ಹಲ್ಲೆಲೂಯಾ. ನಿಮ್ಮ ಬಂಧನ ಏನಾಗತ್ತೆ? ಕೈ ಹೆಂಗಿಗ್ರಿ? ಕಟ್. ಒಂದು ಹಲ್ಲೆಲೂಯಾ. ಕೈ ಮೇಲೆ ಹಲ್ಲೆಲೂಯಾ. ಏನಾಗತ್ತೆ? ಕಟ್. ಒಂದು, ನಿನಗೆ ಕಟ್ಟಾಗಬೇಕಾದ್ರೆ ನೀನು ಸ್ತೋತ್ರ ಮಾಡು. ಆರಾಧಿಸ್ಬೇಕು ದೇವ್ರನ್ನ. ಅದಕ್ಕೆ ಆರಾಧನೆ ಇಟ್ಟಿರೋದು. ಇಲ್ಲ ಅಂದ್ರೆ ಅದು ನೀನು ಕಟ್ ಮಾಡ್ಬಿಡತ್ತೆ. ನೀನು ಸ್ತುತಿ ಪದ ಆಡಿ ಪ್ರಾರ್ಥಿಸಿದ್ರೆ ಈ ಎರಡು ಪವರ್ ಮಹಿಮೆ ಅದ್ರ ಮೇಲೆ ಇಳಿದು ಆ ಬಂಧನ ಎಲ್ಲ ಕಟ್ ಆಗ್ಬಿಡತ್ತೆ. ನೀನು ಬಿಡುಗಡೆ ಆಗ್ಬಿಡ್ತೀಯ. ನೀನೇನಾದ್ರು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಅದು ನಿನ್ನ ಸುತ್ತತಾನೆ ಇರುತ್ತೆ. ನೀನು ಹಿಂಗೂ ತಿರ್ಗಕ್ಕಾಗಲ್ಲ, ಹಿಂಗೂ ತಿರ್ಗಕ್ಕಾಗಲ್ಲ. ಕೆಲವೊಬ್ರು ಹೇಳ್ತಾಳೆ, ಅಯ್ಯೋ ನಮಗೆ ಹೆಜ್ಜೆ ಇಡೋಕೆ ಆಗಲ್ಲ, ಫಸ್ಟ್ ಹಂಗೆ ಸುತ್ಕೊಂಡ್ಬಿಟ್ಟಿದೆ, ಹಿಂಗೆ ಸುತ್ಕೊಂಡ್ಬಿಡತ್ತೆ. ಯಾಕೆ ಹೇಳಿ? ನಮ್ಮನ್ನು ಸುತ್ತಲಿ ನೋಡೋಣ. ಹಲ್ಲೆಲೂಯಾ. ಈ ಲೋಕದಲ್ಲಿ ಯಾವ ಶಕ್ತಿ ನಮ್ಗೆ ಸುತ್ಸಕ್ಕಾಗಲ್ಲ. ಯಾಕಂದ್ರೆ ಮುಂಜಾನೆ 4 ಗಂಟೆ ಅಪ್ಪ ಅಂದ ತಕ್ಷಣ ನಮ್ಮ ಅಪ್ಪ ಬಂದು ನನ್ನ ತಪ್ಕೊಂಡ್ಬಿಡ್ತಾನೆ. ನಮ್ಮಪ್ಪ ನನ್ನ ತಪ್ಕೊಂಡ್ಬಿಟ್ರೆ ಯಾವ ನಮ್ಮ ಹಿಡಿಯಕ್ಕಾಗಲ್ಲ. ದಿಸ್ ಇಸ್ ಅ ಸೀಕ್ರೆಟ್. ಅರ್ಥ ಆಯ್ತಾ ನಿಮಗೆ? ಎಷ್ಟು ಜನ ಅರ್ಥ ಆಯ್ತು? ಹಲ್ಲೆಲೂಯಾ. ವೇದ ಪಾದ ನಿನ್ನ ಜೀವನದ ಪ್ರಕಾಶ. ಹೇಳಿ, ವೇದ ಪಾದ ನಿನ್ನ ಜೀವನದ ಪ್ರಕಾಶ. ಇವರು ಸ್ತುತಿ ಪದ ಹಾಡಿದ್ರು, ಮಹಿಮೆ ಇಳಿದು ಬಂತು, ಎಲ್ಲ ಅಲಗಾಡಿತು, ಬಾಗಿಲು ತೆಗೀತು, ಬಂಧನ ಬಿತ್ತು. ನೆಕ್ಸ್ಟ್ ಹೋದಪ್ಪ. ಸೆರೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು. ಹಬ್ಬ ಕೆಲವೊಬ್ರು ನೋಡಿ ಸೋಂಬೇರಿಗಳು ನಿದ್ರೆ ಮಾಡ್ತಾರೆ, ಕುಂಭಕರ್ಣ ತರ ಮಾಡ್ತವೆ. ಎದ್ದೊಳೋದಿಲ್ಲ, ಎಚ್ಚರಿಕೆ ಆಗಲ್ಲ, ತಿಳುವಳಿಕೆ ಇಲ್ಲ. ಪ್ರಾರ್ಥನೆ ಮಾಡ್ರಿ, ಮಹಿಮೆ ಇಳಿದು ಬರುತ್ತೆ, ನಿದ್ದೆ ಹೋಗತ್ತೆ, ಎಚ್ಚರವಾಗ್ತಾನೆ. ತಾನು ಎಲ್ಲಿದ್ದೀನಿ, ಏನು ಮಾಡಬೇಕು, ಯಾವ ಕೆಲಸ ಮಾಡಬೇಕು, ಕುಟುಂಬದ ಜವಾಬ್ದಾರಿ ಏನು, ಮನೆಯ ಜವಾಬ್ದಾರಿ ಏನು, ದೇವರ ಸೇವೆ ಏನಂತೇಳಿ ಎಚ್ಚೆತ್ಕೊಳ್ತಾನೆ. ಯಾವಾಗ? ಪ್ರಾರ್ಥನೆ ಮಾಡಿದಾಗ. ಅರ್ಥ ಆಗ್ತಾ ಇದೆಯಾ? ನೀನು ಪ್ರಾರ್ಥನೆನೇ ಮಾಡಿಲ್ಲ ಅಂದರೆ ಚರ್ಚಿಗೆ ಮಾತ್ರ ಹಿಂಗೆ ಲೆಫ್ಟ್ ಆ್ಯಂಡ್ ರೈಟ್ ಹಿಂಗೆ ಬಂದು ಒಂದು ಬೈಬಲ್ ಕಂಕಲಲ್ಲಿ ಇಟ್ಕೊಂಡು ಭಕ್ತಿ ಥರ ಹಿಂಗೆ ಬಂದು ದಿನ ಹಿಂಗೆ ಬಂದು ಸ್ತೋತ್ರ ಪಾಸ್ಟರ್ ಅಂತ ಹೇಳಿದ್ರೆ ನೀನು ಹಂಗೇ ಇರ್ತೀಯ. ಏನೂ ಲಾಭ ಇಲ್ಲ, ನಿನಗಂತೂ ಲಾಭ ಬರೋಕ್ಕಿಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ. ಹಲ್ಲೆಲೂಯಾ.
ನಿಮ್ಮ ಉದ್ಧಾರಕ್ಕೆ ನಾನು ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ, ಆಮೆನ್. ಇನ್ನೂ ಒಂದು ಸ್ಟೆಪ್ ಮೇಲೆ ಬರಲಿಕ್ಕೆ, ಇನ್ನೂ ಒಂದು ಬಿಡುಗಡೆ, ಇನ್ನೂ ಒಂದು ಆಶೀರ್ವಾದ, ಇನ್ನೊಂದು ಸಮಾಧಾನ, ನೆಮ್ಮದಿಯಾಗಿ ನೀವು ಅನೇಕರಿಗೆ ಕೊಡುವರಾಗಿರಬೇಕು, ಆಶೀರ್ವಾದವಾಗಿರಬೇಕು. ನಿಮ್ಮಲ್ಲಿ ದೇವರ ಮಹಿಮೆಯನ್ನು ಜನರು ಕಾಣಬೇಕಾದ್ರೆ ಪ್ರಾರ್ಥಿಸಿರಿ, ಸ್ತುತಿಸಿರಿ, ದೇವರು ನಿಮ್ಮನ್ನು ಆರಾಧಿಸ್ತಾರೆ. ಎಷ್ಟು ಜನ ನಂಬ್ತೀರಾ? ಈಗ ಮಹಿಮೆ ಎಲ್ಲಿದೆ? ಮಹಿಮೆ ನನ್ನೊಳಗಿದೆ ಅಂದರೆ ಎದ್ದೇಳ್ರಿ. ನೋಡಿ ಹೆಂಗೆ ಎದ್ದೇಳ್ತೀರ, ನಿಮ್ಮ ಎದೆ ಬುಸ್ಕೊಂಡು ಹೆಂಗೆ ಎದ್ದೇಳ್ತೀರ? ಹೌದು, ಹಲ್ಲೆಲೂಯಾ, ಆಮೆನ್. ಈಗ ಹೊರಗೆ ಹೋಗ್ಬೇಕಾರೆ ಹೆಂಗೆ ಹೋಗ್ಬೇಕು? ಮಹಿಮೆ ಇಟ್ಕೊಂಡು ಹೋಗ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ.